ಮುಳಬಾಗಿಲು ಟೌನಲ್ಲಿ ಸಿಗ್ನಲ್ಸ್ ಪ್ರಾರಂಭಿಸಿದ್ದಾರೆ. ಭಾಳ ಸಂತೋಷದ ವಿಷಯ. ತಾಲೂಕಿನ ಎಲ್ಲ ಗ್ರಾಮಗಳಿಂದ ಬಂದಂಥ ಹಳ್ಳಿ ಜನಕ್ಕೆ ವಿಷಯ ಮಂದಟ್ಟಾಗಬೇಕು ಅಂತಂದರೆ ಇನ್ನೂ ಒಂದು ವಾರ ಹೀಗೆ ಮಂದಟ್ಟು ಮಾಡಿಸಿ ನೆಕ್ಸ್ಟ್ ಏನು ಸರ್ಕಾರದ ಆದೇಶಗಳೇ ಆಗಿದೆ ಹಾಗೆ ನಿಲ್ಲಿಸಿ ಜನನ ಕಳಿಸೋದು, ಅದು ಇನ್ನೂ ಒಂದು ವಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಈಗ ಇಲ್ಲಿ ಈ ಸರ್ಕಲಲ್ಲಿ ನಾನು ನೋಡ್ತಾ ಇದ್ದರೆ ಭಾಳ ಸಂತೋಷ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಸಿಗ್ನಲ್ಸನ್ನು ಅಳವಡಿಸಿರೋದು ಭಾಳ ಸಂತೋಷದ ವಿಷಯ. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ. ಇದನ್ನು ಹಳ್ಳಿ ಜನಕ್ಕೆ ಸ್ವಲ್ಪ ಪರಿಚಯ ಆಗಬೇಕು, ಇದು ಯಾವ ಥರ ಏನು ಅನ್ನೋದು. ಅದಕ್ಕೋಸ್ಕರ ಒಂದು 4-5 ದಿವಸ ಇಲ್ಲಿ ಕಂಟ್ರೋಲ್ ಮಾಡಿ ಎಲ್ಲ ವಿಷಯ ತಿಳಿಸಿ ತದನಂತರ ಸರ್ಕಾರದ ಆದೇಶದಂತೆ ಇಲ್ಲಿ ನಿಲ್ಲಿಸಿ ಮತ್ತೆ ಕಳಿಸ್ಬೋದು ಅಂತ ಅವ್ರಿಗೆ ದಂಡ ಹಾಕೋದು ಅಂಥದ್ದೆಲ್ಲ ಮತ್ತೆ 4-5 ದಿವಸ ಆದಮೇಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ನಾನು ಇದು ತಿಳಿಸೋದಕ್ಕೆ ಭಾರಿ ಸಂತೋಷ ಪಡ್ತೀನಿ. ಮಾಮೂಲಿ ಈಗ ಕಾರ್ ಪಾರ್ಕಿಂಗು ವ್ಯವಸ್ಥೆ ಮಾಡಿಲ್ಲ, ಹಿಂಗೆ ಅದು ಮಾಡಬೇಕು, ಮುಂದೆ ಮಾಡಬೇಕು. ಅದು ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಹಾಕಿದ್ದಾರೆ. ಮುಂದೆ ಅದು ಮಾಡಿ ಟ್ರ್ಯಾಕ್ ಮಾರ್ಕಿಂಗು ಎಲ್ಲ ಮಾಡಿ ಟ್ರಾಫಿಕ್ ಇರೋದ್ರಿಂದ ಸಂತೋಷನೇ. ಆದರೆ ಇಲ್ಲಿ ಕಾರ್ ಪಾರ್ಕಿಂಗು, 2 ವೀಲರ್ಸ್ ಪಾರ್ಕಿಂಗು ಅದೇನೂ ಇಲ್ಲ ಇಲ್ಲಿ. ಅದನ್ನು ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೀನಿ. ಯಾಕೆಂತಂದರೆ ಗಡಿ ಭಾಗ ಆಂಧ್ರ ಪ್ರದೇಶಕ್ಕೆ, ತಮಿಳುನಾಡಿಗೆ ಇದು ಹತ್ತಿರವಾದಂಥ ನಗರ ಇದು. ಈ ನಗರದಲ್ಲಿ ವ್ಯವಹಾರಗಳು ಜಾಸ್ತಿ ಇರುತ್ತೆ, ವ್ಯಾಪಾರ ವಹಿವಾಟುಗಳು ಜಾಸ್ತಿ ಇದೆ. ಟೊಮೊಟೊನಂತೆ, ತರಕಾರಿನಂತೆ, ಮಾವು ಇಂಥದ್ದೆಲ್ಲ ಜಾಸ್ತಿ ಬರ್ತದೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ. ಅದಕ್ಕೆ 3-4 ದಿವಸ ಬಿಟ್ಟು ಆಮೇಲೆ ಕಾನೂನು ಪ್ರಕಾರ ಇದು ಮಾಡಿ